ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಆನಿಮೇಷನ್ ಪ್ರೀಸೆಟ್ನ ನಾವು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ನಾವು ಟೆಕ್ಸ್ಟ್ ಆನಿಮೇಷನ್ ಮಾಡಬೇಕಂದ್ರೆ ಒಂದೊಂದು ಲೈಕ್ ಟೆಕ್ಸ್ಟು ಒಂದೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋ ಒಂದೊಂದು ಟೆಕ್ಸ್ಟು ನಾವು ಅದಕ್ಕೆ ಕೀ ಫ್ರೇಮ್ ಇಟ್ಟು ನಾವು ಮಾಡ್ತಾ ಹೋದರೆ ತುಂಬ ಟೈಮ್ ತಗೊಳುತ್ತೆ. ಸೊ ಅದ್ರ ಬದಲು ಒಂದು ಟೆಕ್ಸ್ಟ್ ಆನಿಮೇಷನ್ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಯಾವ ಥರ ಪ್ರೀಸೆಟಾಗಿ ಸೇವ್ ಮಾಡೋದು, ಸೇವ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಅದೇ ಆನಿಮೇಷನ್ ಯಾವ ಥರ ಈಸಿಯಾಗಿ ಆ ಪ್ರೀಸೆಟ್ ಯೂಸ್ ಮಾಡಿ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ನಾನು ಒಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಈಗ ವಿಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ. ಸೊ ಇದನ್ನ ನಾನು ಸೆಂಟ್ರಿಗೆ ಅಲೈನ್ ಮಾಡ್ಕೊಂಡು ಫಾಂಟ್ ಸ್ಟೈಲ್ ಚೇಂಜ್ ಮಾಡು. ಓಕೆ, ಈ ಥರ ಸೆಂಟ್ರಲ್ಲಿ ಇರಲಿ. ಓಕೆ, ಸೊ ಇವಾಗ ಟೆಕ್ಸ್ಟ್ನ ಆನಿಮೇಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಕಾಣ್ತಿದಲ್ವ, ಇದನ್ನು ನಾನು ಡ್ರ್ಯಾಗ್ ಮಾಡಿ ಆ ಟೆಕ್ಸ್ಟ್ ಲೈನ್ ಮೇಲೆ ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಗಾಷಿಯನ್ ಬ್ಲರ್ ಅಂತ ಇರುತ್ತೆ, ಅದನ್ನು ನಾನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ ಟೈಮ್ ಲೈನ್ ಝೂಮ್ ಮಾಡಿಬಿಟ್ಟು ಒಂದು 1 ಸೆಕೆಂಡ್ಗೆ ಎಕ್ಸಾಕ್ಟ್ಲಿ ನಾನು ಪ್ಲೇ ಹೆಡ್ನ ಈ ಪ್ಲೇಸ್ ಮಾಡಿಬಿಟ್ಟು ಕರೆಕ್ಟಾಗಿ 1 ಸೆಕೆಂಡ್ಗೆ ಹೋಗ್ಬಿಟ್ಟು ನಾನು ಈ ಥರ ಕೀ ಫ್ರೇಮ್ ಕ್ರಿಯೇಟ್ ಮಾಡ್ತೀನಿ. ಎಲ್ಲಂದರೆ ನನಗೆ ಪೊಸಿಷನ್ ಬೇಕು ಮತ್ತು ಒಪ್ಯಾಸಿಟಿ ಬೇಕು, ನೆಕ್ಸ್ಟು ಮೇಲ್ಗಡೆ ಗಾಷಿಯನ್ ಬ್ಲರ್ನೆಸ್ ಬೇಕು. ಇದು 3 ಕೀ ಫ್ರೇಮ್ ಕ್ರಿಯೇಟ್ ಮಾಡಿಬಿಟ್ಟೆ. ಅಂದರೆ 1 ಸೆಕೆಂಡ್ಗೆ ಏನಕ್ಕೆ ಕ್ರಿಯೇಟ್ ಮಾಡಿದ್ರೆ ನಾನು 1 ಸೆಕೆಂಡಲ್ಲಿ ಕರೆಕ್ಟಾಗಿ ರಿವೀಲ್ ಆಗಬೇಕು, ಆ ಆ್ಯನಿಮೇಷನ್ ಬಂದು ಸೆಟಲ್ ಆಗಿ ನನಗೆ ಆ ಟೆಕ್ಸ್ಟ್ ನನಗೆ ನೀಟಾಗಿ ಕಾಣಿಸ್ಬೇಕು. ಸೊ ಅದಕ್ಕೆ 1 ಸೆಕೆಂಡ್ಗೆ ಆ ಎಲ್ಲ ಕೀ ಫ್ರೇಮ್ನ ಯಾವ ಥರ ಬೇಕು. ಇವಾಗ 0 ಸೆಕೆಂಡ್ಗೆ ಹೋಗ್ಬಿಟ್ಟು ಅದನ್ನೆಲ್ಲ ಇವಾಗ ಚೇಂಜ್ ಮಾಡ್ತೀನಿ. ಸೊ ನಿಮ್ಮ ಕೀ ಫ್ರೇಮ್ ಅಂದರೆ ಏನದು, ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಸಪ್ರೇಟ್ ಅದಕ್ಕೆ ಒಂದು ವೀಡಿಯೋ ಹಾಕಿದ್ದೀನಿ ಕೀ ಫ್ರೇಮ್ ಬಗ್ಗೆ, ಅದನ್ನ ಚೆಕ್ ಮಾಡಿ ನೋಡಿ. ಸೊ ಇವಾಗ ನಾನು 0 ಫ್ರೇಮ್ಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನಾನು ಸ್ವಲ್ಪ ಕೆಳಗಡೆ ಇದು ಮಾಡ್ತೀನಿ, ಪೊಸಿಷನ್ನ ಸ್ವಲ್ಪ ಕೆಳಗಡೆ ತರ್ತೀನಿ. ಸೊ ಒಪಾಸಿಟಿ ಆಯ್ತಲ್ವ, ಅದನ್ನು ನಾನು 0 ಮಾಡ್ತೀನಿ. 0 ಮಾಡಿಬಿಟ್ಟು ಬ್ಲರ್ನ ನಾನು ಒಂದು 25 ಕೊಡ್ತೀನಿ. ಸೊ ಇವಾಗ ನೀವು ನೋಡಿದ್ರೆ, ಇವಾಗ ನೋಡಿ ಆ್ಯನಿಮೇಷನ್ ಟೆಕ್ಸ್ಟು ನಿಧಾನಕ್ಕೆ ಹಿಂಗೆ ಮೇಲೆ ಬರೋಂಗಾಗುತ್ತೆ, ಇದು ಮಾಡಿ ಬ್ಲರ್ರಿಂದ ರಿವೀಲ್ ಆಗೋ ಥರ ಆಯಿತು. ಸೊ ಇದು ನನಗೆ ಸ್ವಲ್ಪ ಏನಾಗೈತೆ ಅಂದರೆ ಸ್ಲೋ ಆಗಿ ಬರ್ತೈತೆ, ನನಗೆ ಸ್ವಲ್ಪ ಫಾಸ್ಟ್ ಆಗಬೇಕು. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಫಾಸ್ಟಾಗಿ ರಿವೀಲ್ ಆಗಿ ನನಗೆ ಸ್ಲೋ ಆಗಿ ಇದು ಮಾಡ್ಬೇಕು. ಸೊ ಅದಕ್ಕೆ ಇಲ್ಲಿ ಝೂಮ್ ಮಾಡ್ಬಿಟ್ಟು ನೀವು ಇಲ್ಲಿ ಕೀ ಫ್ರೇಮ್ ಸೆಕ್ಷನ್ ಐತಲ್ಲ ಸಪರೇಟ್, ಇದನ್ನ ಈ ಥರ ಝೂಮ್ ಮಾಡಿಬಿಟ್ಟು ಇದೆರಡು ಸೆಲೆಕ್ಟ್ ಮಾಡ್ತೀನಿ. ಹಂಗಂದರೆ ಪೊಸಿಷನ್ ಮತ್ತು ಒಪಾಸಿಟಿ ಮಾಡಿ ರೈಟ್ ಕ್ಲಿಕ್ ಮಾಡಿ ಮಾಡಿದ್ರೆ ಟೆಂಪರಲ್ ಇಂಟರ್ಪೊಲೇಷನ್ ಅಂತ ಇರುತ್ತೆ. ಫಸ್ಟು ಈಸ್ ಇನ್ ಮಾಡ್ತೀನಿ, ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿ ಅಲ್ಲೇ ಹೋಗ್ಬಿಟ್ಟು ಈಸ್ ಔಟ್ ಮಾಡ್ತೀನಿ. ಸೊ ಇವಾಗ ನಮ್ಗೆ ಏನಾಗುತ್ತೆ ಅಂದರೆ ಗ್ರಾಫ್ ಈ ಥರ ಮಧ್ಯ ಪೀಕ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಸೊ ಇವಾಗ ಇದು ಪೊಸಿಷನ್ ಸೆಲೆಕ್ಟ್ ಮಾಡಿ ಇದನ್ನ ಫುಲ್ ಈ ಥರ ಲೆಫ್ಟಿಗೆ ತರ್ತೀನಿ. ಅದೇ ಥರ ಒಪಾಸಿಟಿ ಸೆಲೆಕ್ಟ್ ಮಾಡಿ ಅದನ್ನೇ ಈ ಥರ ಲೆಫ್ಟಿಗೆ ತರ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಬಂದು ಸ್ಲೋ ಆಗಿ ಇದಾಗುತ್ತೆ, ಹಂಗಂದ್ರೆ ಕೆಳಗಡೆ ಫಾಸ್ಟಾಗಿ ಬರುತ್ತೆ, ನೆಕ್ಸ್ಟ್ ಸ್ಲೋ ಆಗಿ ರಿವೀಲ್ ಆಗುತ್ತೆ. ಸೊ ಪ್ಲೇ ಮಾಡಿ ನೋಡ್ತೀನಿ ನೋಡಿ ಫಾಸ್ಟಾಗಿ ಬಂದು ಸ್ಲೋ ಆಗುತ್ತೆ, ಇನ್ನೂ ಫಾಸ್ಟ್ ಬೇಕಂದರೆ ಸಿಂಪಲ್ ಏನು ಮಾಡಲ್ಲ, ನೀವು ಕೀ ಫ್ರೇಮ್ ಆಯ್ತಲ್ಲ 3 ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಹತ್ರ ತೊಂದರೆ ಆಯ್ತು ಅಷ್ಟೇ. ಇದಾಯ್ತಲ್ವಾ, ಇದನ್ನ 3 ಸೆಲೆಕ್ಟ್ ಮಾಡಿ ಸ್ವಲ್ಪ ಹಿಂಗೆ ಹತ್ರ ತೊಂದರೆ ಅಪ್ಲೈ ಮಾಡಿದ್ರೆ ಈ ಥರ ನೀಟಾಗಿ ಥರ ಕ್ರಿಯೇಟ್ ಆಗುತ್ತೆ. ಸೊ ಬ್ಲರ್ ನನಗೆ ತುಂಬ ಜಾಸ್ತಿ ಇದ್ದಂಗೆ ಐತೆ, ಸ್ವಲ್ಪ ನಾನು 20 ಆ ಥರ ಮಾಡ್ತೀನಿ. ಐ ಥಿಂಕ್ 20 ಇಸ್ ಫೈನ್, ತುಂಬ ಬ್ಲರ್ ಚೆನ್ನಾಗಿ ಕಾಣಿಸಲ್ಲ. ಸೊ ನೋಡಿ, ಇನ್ನು ನಿಮ್ಗೆ ಸ್ಲೋ ಆಗಬೇಕಂದ್ರೆ ಅದೇ ಥರ ಕೀ ಫ್ರೇಮ್ನ ನೀವು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟರೆ ನಿಮ್ಗೆ ಗ್ಯಾಪ್ ಕೊಟ್ಟು ಸ್ವಲ್ಪ ರೈಟಿಗೆ ತಗೊಂಡೋದ್ರೆ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟೇ ಸ್ಲೋ ಆಗುತ್ತೆ. ಕೀ ಫ್ರೇಮ್ಗಳ ಹತ್ರ ಬಂದಷ್ಟು ನಮ್ಮ ಆ್ಯನಿಮೇಷನ್ ಫಾಸ್ಟ್ ಆಗುತ್ತೆ. ಸೊ ಇವಾಗ ಇದನ್ನು ಪ್ರೀಸೆಟಾಗಿ ಯಾವ ಥರ ಸೇವ್ ಮಾಡೋದು ಅಂತ ಹೇಳ್ತೀನಿ. ಸೊ ಇವಾಗ ಏನು ಮಾಡಿ ಅಂದರೆ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಲಿ ಇಲ್ಲಿ ನಮ್ಮ ಟ್ರಾನ್ಸ್ಫಾರ್ಮ್ ಅಂತ ಐತೆ, ಅದನ್ನು ಮತ್ತೆ ಮೇಲ್ಗಡೆ ಗಾಷಿಯನ್ ಬ್ಲರ್ ಇದೆರಡನ್ನೂ ಸೆಲೆಕ್ಟ್ ಮಾಡ್ಬಿಟ್ಟು ಕಮೆಂಟ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ರೈಟ್ಲಿಗೆ ಇಲ್ಲಿ ನಿಮಗೆ ಸೇವ್ ಪ್ರೀಸೆಟ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಪ್ರೀಸೆಟಾಗಿ ಲೈಕ್ ನೇಮ್ ಏನು ಕೊಡ್ತೀರಾ ಅಂತ. ಸೊ ನೀವು ಟೆಕ್ಸ್ಟ್ ಆನಿಮೇಷನ್ 1 ಅಂತ ಕೊಡ್ತೀನಿ ನಾನು. ಸುಮ್ಮನೆ ನಿಮ್ಗೆ ಆ ಟೆಕ್ಸ್ಟ್ ಕಮಿಂಗ್ ಫ್ರಮ್ ಬಿಲೋ ಆ ಥರ ನಿಮ್ಗೆ ಏನು ಈಸಿಯಾಗಿರುತ್ತೆ ಅದನ್ನು ನೀವು ಕೊಡ್ಬೋದು. ಸೊ ಇದು ಕೊಟ್ಟು ನಾನು ಬರೀ ಸ್ಕೇಲ್ ಕೊಡ್ತೀನಿ, ಇದು ಆ್ಯಂಕರ್ ಪಾಯಿಂಟ್ ಅವೆಲ್ಲ ಏನು ಬೇಕಾಗಿಲ್ಲ. ಸೊ ಓಕೆ ಕೊಟ್ಟೆ. ಸೊ ಓಕೆ, ಈಗ ಪ್ರೀಸೆಟಾಗಿ ಸೇವ್ ಆಯಿತು. ನೆಕ್ಸ್ಟ್ ಇದು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಸೊ ಇದೇ ಥರ ಇನ್ನೊಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಅಲ್ಲೂ ನಾನು ಈ ಥರ
ಒಂದೊಂದಕ್ಕೂ ನಾನು ಕೀ ಫ್ರೇಮ್ ಕೊಟ್ಬಿಟ್ಟು ಒಂದೊಂದಕ್ಕೆ ಅಡ್ಜಸ್ಟ್ ಮಾಡಿದ್ರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಏನು ಮಾಡೋಣ ಅಂದರೆ ನಾನು ಇನ್ನೊಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇದನ್ನು ಸೆಂಟ್ರಲ್ ಏನು ಮಾಡ್ತೀನಿ. ಸೊ ಇದನ್ನು ನಾನು ಅದೇ ಥರ ಆ್ಯನಿಮೇಟ್ ಮಾಡಬೇಕು. ಸೊ ಮತ್ತೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಮತ್ತೆ ಗಾಷಿಯನ್ ಬ್ಲರ್ ಟ್ರಾನ್ಸ್ಫಾರ್ಮ್ನ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮತ್ತೆ ಆ್ಯನಿಮೇಟ್ ಮಾಡೋದು ಟೈಮ್ ತಗೊಳ್ಳಿ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಆಲ್ರೆಡಿ ನಾವು ಪ್ರೀಸೆಟ್ ಮಾಡಿದ್ವಿ. ಸೊ ಅದು ಎಲ್ಲಿರುತ್ತೆ ಅಂದರೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಫಸ್ಟೇ ನಿಮಗೆ ಪ್ರೀಸೆಟ್ಸ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ತುಂಬ ಬರುತ್ತೆ. ನಾನು ಎಷ್ಟೊಂದು ಪ್ರೀಸೆಟ್ಸ್ ಸೇವ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದ ತಕ್ಷಣ ನಿಮಗೆ ಫಸ್ಟೇ ಇರುತ್ತೆ ಟೆಕ್ಸ್ಟ್ ಆ್ಯನಿಮೇಷನ್ ಅಂತ, ಗೊತ್ತಾಯ್ತಲ್ವಾ ಇಲ್ಲಿ. ಸೊ ಇದನ್ನು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಸೊ ಇವಾಗ ಪ್ಲೇ ಮಾಡಿ ನೋಡಿ, ಸೇಮ್ ಅದೇ ಥರ. ಸೊ ಇದೇ ಥರ ನೀವು ಎಷ್ಟೊಂದು ಟೆಕ್ಸ್ಟ್ನೆಲ್ಲ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಾಯ್ತು. ಇದೇ ಥರ ನೀವು ಎಷ್ಟೊಂದು ಪ್ರೀಸೆಟ್ ನಿಮ್ಮ ಓನ್ ಪ್ರೀಸೆಟ್ನ ಕ್ರಿಯೇಟ್ ಮಾಡ್ಕೋಬೋದು. ನೀವು ತುಂಬ ಎಡಿಟರ್ಸ್ ನೋಡಿದ್ರೆ ಈ ಥರ ಪ್ರೀಸೆಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ, ಲೈಕ್ ಇಷ್ಟು $10ಗೆ ಇಷ್ಟು ಪ್ರೀಸೆಟ್, $20 ಇಷ್ಟು ಅಂತ. ಸೊ ಇದೇ ಥರ ನೀವು ಪ್ರೀಸೆಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆವಿ ಟೈಮ್ ಸೇವ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಇದೇ ಥರ ಸಿಗೋಣ. ಥ್ಯಾಂಕ್ ಯು.